ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಶಾಪಿಂಗ್ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾಪಿಂಗ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ. ಅದು ಆನ್ಲೈನ್ ಶಾಪಿಂಗ್ ಇರ್ಬೋದು, ಆಫ್ಲೈನ್ ಶಾಪಿಂಗ್ ಇರ್ಬೋದು. ಶಾಪಿಂಗ್ ಯಾವುದೇ ಆಗಲಿ, ನಾವು ಒಟ್ಟಾರೆ ಶಾಪಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು ಅನ್ನೋದನ್ನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಟಿಪ್ಸ್ನ ಬೇಸಿಸ್ ಮೇಲೆ ನೀವೇನಾದರೂ ಶಾಪಿಂಗ್ ಮಾಡೋದ್ರಿಂದ ಆಲ್ಮೋಸ್ಟು 200 to 500 ಒಂದು ಪ್ರಾಡಕ್ಟ್ ಮೇಲೆ ಕಡಿಮೆ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಆ ಟಿಪ್ಸ್ ಎಲ್ಲ ಏನು, ಈ ವಿಡಿಯೋದಲ್ಲಿ ಏನೇನು ಕಂಟೆಂಟ್ನೆಲ್ಲ ಶೇರ್ ಮಾಡಿದ್ದೀನಿ ಅಂತೆಲ್ಲನೂ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಒಂದು ಬರುತ್ತೆ. ನೀವೇ ಫಸ್ಟಾಗಿ ಮಿಸ್ ಆಗದಿರ ಎಲ್ಲ ವಿಡಿಯೋಸ್ನ ಕೂಡ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಶಾಪಿಂಗ್ನ 2 ವಿಧಾನದಲ್ಲಿ ಮಾಡ್ತಾ ಇರ್ತೀವಿ. ಅದರಲ್ಲಿ ಫಸ್ಟ್ ಒನ್ನು ಆಫ್ಲೈನ್ ಶಾಪಿಂಗು. ಆಫ್ಲೈನ್ ಶಾಪಿಂಗ್ ಅಂದರೆ ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ವಸ್ತುನ ತೊಗೊಳ್ತಾ ಇರ್ತೀವಿ. ಸೆಕೆಂಡ್ ಒನ್ ಬಂದು ಆನ್ಲೈನ್ ಶಾಪಿಂಗು. ಈ ರೀತಿ ಆನ್ಲೈನ್ ವೆಬ್ಸೈಟ್ಸಲ್ಲಿ ನಾವು ಹೋಗಿ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಸರ್ಚ್ ಮಾಡಿ ತೊಗೊಳ್ತಾ ಇರ್ತೀವಿ. ಸೊ ಶಾಪಿಂಗ್ ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆ ಟಿಪ್ಸ್ 1 by 1 ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟು ಆಫ್ಲೈನ್ ಶಾಪಿಂಗ್ ಬಗ್ಗೆ ಮಾತಾಡೋಣ. ಯಾವುದಾದ್ರೂ ಒಂದು ವಸ್ತು ನಮಗೆ ಬೇಕೇ ಬೇಕಾಗಿರುತ್ತೆ. ಸೊ ಆ ವಸ್ತುನ ಆ ಪರ್ಟಿಕ್ಯುಲರ್ ಅಂಗಡಿಗೆ ಹೋಗಿ ಶಾಪ್ ಮಾಡ್ತಾ ಇರ್ತೀವಿ. ಸೊ ನಾವು ಶಾಪಿಂಗ್ ಮಾಡಬೇಕಾದ್ರೆ ಬೇರೆ ವಸ್ತುಗಳು ಕೂಡ ನಮಗೆ ಇಷ್ಟ ಆಗ್ಬೋದು. ಸೊ ಒಂದು ವೇಳೆ ನಾವು ತೊಗೊಳ್ಳೋವಂತಹ ವಸ್ತು ನಮಗೆ ಇಮ್ಮಿಡಿಯೇಟಾಗಿ ಇಷ್ಟ ಆಯಿತು, ಆ ಒಂದು ವಸ್ತುನ ನಾವು ತೊಗೊಳ್ಳೇಬೇಕು ಅನ್ನೋದಾದರೆ ಒಂದು ಸರಿ ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿ. ಕೆಲವೊಂದು ಸರಿ ಅಮೌಂಟ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂಗಡಿಯವರು ಏನು ಮಾಡ್ತಾರೆ, ಅವರ ಬಾಡಿಗೆ ಇರ್ಬೋದು ಅಥವಾ GST ಇದೆಲ್ಲ ಕೂಡ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಅನ್ನೋದು ಬೀಳ್ತಾ ಇರುತ್ತೆ. ಒಂದ್ಸರಿ ನೀವು ಆನ್ಲೈನಲ್ಲಿ ಕೂಡ ಈ ರೀತಿ ಚೆಕ್ ಮಾಡಿ. ಆಗ ನಮಗೆ ಸೇಮ್ ಪ್ರೈಸ್ ಇತ್ತು, ವಿತಿನ್ 200 rupees ಮಾತ್ರ ಡಿಫ್ರೆನ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ತೊಗೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಆನ್ಲೈನ್ ಪ್ರೈಸು ಮತ್ತು ಅಂಗಡಿಯ ಪ್ರೈಸು ಎರಡೂ ಕೂಡ ಸೇಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಇದೇ ರೀತಿಯೇ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಇತ್ತು ಅಂದರೆ ನೀವು 100 to 200 rupees ಡಿಫ್ರೆನ್ಸ್ ಇತ್ತು ಅಂದರೆ ನೀವು ತೊಗೊಳ್ಬೋದು. ತುಂಬ ಡಿಫ್ರೆನ್ಸ್ ಇದೆ ಅನ್ನೋದಾದರೆ ನೀವು ಗೋ ಟು ಆನ್ಲೈನಲ್ಲೇ ಆ ಒಂದು ಪ್ರಾಡಕ್ಟ್ನ ನಾವು ಆರ್ಡರ್ ಮಾಡ್ಬೋದು. ಒಂದು ವೇಳೆ ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನು ಡೀಟೇಲ್ ಗೊತ್ತಿಲ್ಲ, ಹೊಸದಾಗಿ ತೊಗೊಳ್ತಾ ಇದ್ದೀರಾ ಅನ್ನೋದಾದರೆ ಫುಲ್ ಇನ್ಫಾರ್ಮೇಷನ್ನ ನೀವು ಅಂಗಡಿಯವ್ರನ್ನ ಕೇಳಿ ಪಡೀರಿ. ಬಟ್ ಏನು ಸರ್ವಿಸ್ ಸೆಂಟರ್ ಇವರು ಮಾಡಿದಾರಂತೆ, ಪ್ರಾಬ್ಲಮ್ ಈ ರೀತಿ ವಿಂಡೋ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋದಾಗ ಒಂದು ವಸ್ತುನ ತೊಗೊಳಕ್ಕೆ ಹೋಗಿ ಇನ್ನೊಂದು ವಸ್ತು ಇಷ್ಟ ಆಗೋದು ಸರ್ವೇ ಸಾಮಾನ್ಯ. ಒಂದು ವೇಳೆ ಆ ವಸ್ತು ನಿಮಗೆ ತುಂಬ ಇಷ್ಟ ಆಗೇ ಆಯಿತು, ತೊಗೊಳ್ಳೇಬೇಕು ಅನಿಸಿದ್ರೆ ಸೊ ಪರ್ಟಿಕ್ಯುಲರ್ ವಸ್ತು ಬಗ್ಗೆ ಪೂರ್ತಿ ಮಾಹಿತಿನ ನೀವು ಅಂಗಡಿಯವ್ರ ಹತ್ರದಿಂದ ಕೇಳಿ ಪಡ್ಕೊಂಡು ಆ ಒಂದು ವಸ್ತುವಿನ ನೀವು ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿ ಒಂದು ವಿಶ್ ಲಿಸ್ಟ್ಗೆ ಹಾಕಿಟ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಇದು ಒಂದು ಕ್ಯಾಸ್ಟ್ ಐರನ್ ತವ. ಇದು ತುಂಬ ಇಷ್ಟ ಆಗಿರೋದ್ರಿಂದ ಇದನ್ನು ನಾನು ವಿಶ್ ಲಿಸ್ಟ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ವಿಶ್ ಲಿಸ್ಟ್ಗೆ ಹಾಕಿ ಇಟ್ಕೊಂಡಾಗ ಆ ಒಂದು ವಸ್ತು ನಮಗೆ ಇಷ್ಟ ಆಗೇ ಆಯಿತು, ಒಂದು ಸ್ವಲ್ಪ ದಿನಗಳಾದಮೇಲೂ ಕೂಡ ಆ ವಸ್ತುನ ತೊಗೊಳ್ಬೇಕು ಅಂತ ಅನಿಸ್ತಾ ಇದೆ ಅಂದರೆ ಡೈರೆಕ್ಟಾಗಿ ನಾವು ಆನ್ಲೈನಲ್ಲೇ ತೊಗೊಳ್ಬೋದು. ಸ್ಟವ್ ಮೇಲೆ ಇಟ್ಬಿಟ್ಟು ಟ್ರೈ ಮಾಡಬೇಕಾ? ಮತ್ತೆ ನೆಕ್ಸ್ಟ್ ಮಾಡಿದಾದ್ಮೇಲೆ ವಾಶ್ ಮಾಡಿ ಆಯಿಲ್ ಅಪ್ಲೈ ಮಾಡಿ ಇಡಬೇಕು. ಮತ್ತೆ ಎದ್ದೇಳೋದು ಇಲ್ಲ. ನಾಟ್ ಓನ್ಲಿ ಕಿಚನ್ ಪ್ರಾಡಕ್ಟ್ಸ್, ವಸ್ತು ಯಾವುದೇ ಆಗಿರಲಿ, ನಾವೇನಾದರೂ ಆಫ್ಲೈನ್ ಶಾಪಿಂಗ್ ಮಾಡೋಕ್ಕೆ ಹೋದಾಗ, ಶಾಪ್ಗೆ ಡೈರೆಕ್ಟಾಗಿ ಹೋದಾಗ ಕೆಲವೊಂದು ವಸ್ತುಗಳು ನಮಗೆ ಇಷ್ಟ ಆಗುತ್ತೆ. ಸದ್ಯಕ್ಕೆ ತೊಗೊಳ್ಳೋ ಪ್ಲಾನ್ ಇಲ್ಲ ಅಂದರೂ ಯಾವಾಗಾದರೂ ಒಂದು ಸರಿ ತೊಗೊಳ್ತೀವಿ ಆ ಪ್ರಾಡಕ್ಟು ಅನ್ನೋದಾದರೆ ಇಮ್ಮಿಡಿಯೇಟಾಗಿ ಈ ರೀತಿ ಫೋಟೋನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ಒಂದು ಫೋಟೋನ ಕ್ಲಿಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನೆಕ್ಸ್ಟ್ ಟೈಮ್ ನಾವು ಆ ವಸ್ತುನ ಬೈ ಮಾಡಬೇಕಾದ್ರೆ ಸೊ ಯಾವುದು ಚೆನ್ನಾಗಿರ್ಬೋದು ಅನ್ನೋ ಒಂದು ಐಡಿಯಾ ಇರುತ್ತೆ. ಒಂದು ವೇಳೆ ನಾವು ಸೇಮ್ ವಸ್ತುನ ಆನ್ಲೈನಲ್ಲಿ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಮೊದಲೇ ನಾವು ಪಿಕ್ಚರ್ ತೆಗೆದು ಇಟ್ಕೊಂಡಿರೋದ್ರಿಂದ ನಮಗೆ ಆನ್ಲೈನ್ ಶಾಪಿಂಗ್ ಕೂಡ ತುಂಬ ಈಸಿ ಆಗುತ್ತೆ. ಯಾಕಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಮಾಹಿತಿನೇ ಇರಲ್ಲ. ಸೊ ಈ ರೀತಿ ನಾವು ಡೈರೆಕ್ಟಾಗಿ ಅಂಗಡಿಗೆ ಹೋದಾಗ ಅವ್ರ ಹತ್ರ ನಾವು ಅದರ ಬಗ್ಗೆ ಪೂರ್ತಿ ಮಾಹಿತಿನ ಸಂಗ್ರಹಿಸಿ ಇಟ್ಕೊಂಡಿರ್ತೀವಿ. ನಮಗೆ ಬೇಕು ಅಂದಾಗ ಇಮ್ಮಿಡಿಯೇಟಾಗಿ ಆ ಒಂದು ಪಿಕ್ಚರ್ ಇತ್ತು ಅಂದರೆ ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ಟು ಅದೇ ಪ್ರಾಡಕ್ಟ್ನ ನಾವು ತರಿಸ್ಕೊಳ್ಬೋದು. ಒಂದು ವೇಳೆ ನೀವೇನಾದರೂ ಬೇರೆ ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ.
ಒಂದು ವೇಳೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತೊಗೊಂಡ್ರೆ ಅದನ್ನು ಎಕ್ಸ್ಚೇಂಜ್ ಮಾಡೋ ಪ್ಲಾನ್ ಇದೆ ಅನ್ನೋದಾದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದಕ್ಕೆ ಎಕ್ಸ್ಚೇಂಜ್ ಒಂದು ಆಫರ್ ಇದೆಯೋ ಇಲ್ವೋ ಅಂತ. ಕೆಲವೊಂದಕ್ಕೆ ನೋ ಎಕ್ಸ್ಚೇಂಜ್ ಇರುತ್ತೆ, ಸೊ ಅದಕ್ಕೋಸ್ಕರ ಒಂದು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಸೂಟ್ ಕೇಸ್ ಎಲ್ಲ ಆದರೆ ಯಾವ ರೀತಿ ಅದನ್ನು ಲಾಕ್ ಮಾಡೋದು, ಆನ್ ಮಾಡೋದು ಅನ್ನೋದೆಲ್ಲನೂ ಕೂಡ ಒಂದು ವಿಡಿಯೋನ ತೆಗೆದುಕೊಳ್ಳಿ. ನಾನು ತೋರಿಸ್ತಾ ಇದ್ದೆನಲ್ಲ ಈ ರೀತಿಯಾಗಿ, ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದೆಲ್ಲ ರೇರಾಗಿ ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ. ಮತ್ತೆ ಚೇಂಜ್ ಮಾಡ್ಬೇಕಂದ್ರೆ ಅನ್ಲಾಕ್ ಮಾಡಿಬಿಟ್ಟು ಬಟನ್ ಪುಷ್ ಮಾಡಿ ಚೇಂಜ್ ಮಾಡಿ ಮತ್ತೆ 0 ಇಡಲ್ಲ, 0 ಇಟ್ಟಿದ್ದೀನಿ ಸರ್, ಇಟ್ಬಿಟ್ಟು ಪುಷ್ ಇಷ್ಟೇ ಸರ್. ರೀಸೆಂಟ್ ಆಗಿ ಒಂದು ಕಮೆಂಟ್ ರಿಸೀವ್ ಆಗಿತ್ತು, ನಾನು ಕೊಡುವಂತಹ ಬೆಡ್ ಲಿಂಕ್ ಏನಿದೆ ಸೊ ಅದನ್ನ ಸರ್ಚ್ ಮಾಡಿದಾಗ 2 ರೀತಿಯಾಗಿರುವಂಥ ಬೆಡ್ ತೋರಿಸ್ತಾ ಇದೆ, ಸೊ ನಾವು ಯಾವ್ದು ತೊಗೊಳ್ಬೇಕು ಅನ್ನೋದು ಮಾಹಿತಿ ಕೊಡಿ ಅಂತ. ಈಗೇನು ನೋಡ್ತಾ ಇದ್ದೀರಾ, ಇದು ಬಂದು ಫ್ಲೋ ಮ್ಯಾಟ್ರಿಸ್ ಅವ್ರದ್ದು. ಸೊ ಇದು ನೋಡೋಕ್ಕೆ ಈ ರೀತಿಯಾಗಿರುತ್ತೆ. ಆರ್ಥೋಪ್ಯಾಡಿಕ್ ಅಂದರೆ ಸ್ವಲ್ಪ ಅಡಲ್ಟ್ಸ್ಗೆ ಒಂದು 30, 35, 40, 50 ಈ ಏಜಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ಸ್ ಇರ್ಬೋದು, ಅಥವಾ ಕೆಲವೊಂದು ಮೂಳೆಗಳಿಗೆ ಸಂಬಂಧಪಟ್ಟಿರೋಂಥ ಪೇನ್ಸ್ ಇರುತ್ತೆ ಅಲ್ವಾ, ಅಂಥವರು ಆರ್ಥೋಪ್ಯಾಡಿಕ್ ಮ್ಯಾಟ್ರಿಸ್ನ ತೊಗೊಂಡ್ರೆ ಬೆಟರು. ಸೊ ನಾನು ಅದಕ್ಕೋಸ್ಕರ ಈ ಒಂದು ಮ್ಯಾಟ್ರಿಸ್ನ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ತೊಗೊಂಡು ಕೂಡ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ಸೊ ಈಗ ನಿಮಗೊಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದರ ಡೀಟೇಲ್ಸ್ ಹೇಳಬೇಕು ಅಂದರೆ ನೋಡಿ, ಇದು ಫ್ಲೋ ಮ್ಯಾಟ್ರಿಸಿಂದ ನಾನು ತೊಗೊಂಡಿರೋದು. ಡೈರೆಕ್ಟಾಗಿ ವೆಬ್ಸೈಟಲ್ಲಾದರೂ ತೊಗೊಳ್ಬೋದು, ಅಥವಾ ನೀವು ಆನ್ಲೈನಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ತೊಗೊಳ್ಬೋದು. ಲಿಂಕ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಇದರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಒಂದು ಇರುತ್ತೆ. ಸೊ ಇದರಿಂದ ನಮಗೆ ಏನೇನು ಪ್ರಯೋಜನಗಳಿದೆ, ಇದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ನಾನು ತೊಗೊಂಡಿರೋಂಥದ್ದು ಆರ್ಥೋಪ್ಯಾಡಿಕ್ ಮ್ಯಾಟ್ರಿಸ್ಸು. ಕೆಲವೊಂದು ಸರಿ ಆಫರ್ಸ್ ಕೂಡ ಇರುತ್ತೆ. ಈಗ ದಸರಾ ಟೈಮ್ ಆಗಿರೋದ್ರಿಂದ ಆಫರ್ಸ್ ಎಲ್ಲ ಇರುತ್ತೆ. ನೀವು ಸೈಜು ಕರೆಕ್ಟಾಗಿ ಮಂಚದ ಸೈಜ್ ಏನಿರುತ್ತೆ ಅದನ್ನು ಮೆಷರ್ಮೆಂಟ್ ಮಾಡಿಕೊಂಡು ಅದರ ಸೈಜ್ ಪ್ರಕಾರ ನೀವು ತೊಗೊಳ್ಬೇಕಾಗುತ್ತೆ. ನೋಡಿ, ನಾನು ಬೆಡ್ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಪ್ಷನ್ಸು. ಈಗ ಕಾರ್ಟ್ಗೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಅಮೌಂಟ್ ಡಿಫ್ರೆನ್ಸ್ ಕೂಡ ಇರುತ್ತೆ. ವೆಬ್ಸೈಟ್ಗೆ ಇರ್ಬೋದು ಅಥವಾ ಕೆಲವೊಂದು ಆ್ಯಪ್ಸಲ್ಲಿ ಒಂದೊಂದಕ್ಕೆ ಒಂದೊಂದು ರೀತಿ ಡಿಫ್ರೆನ್ಸ್ ಇರುತ್ತೆ. ಒಂದ್ಸರಿ ನೀವು ಚೆಕ್ ಮಾಡಿಕೊಂಡು ತೊಗೊಂಡ್ರೆ ನಿಮಗೆ ಅಮೌಂಟು ಕೂಡ ಸೇವ್ ಆಗುತ್ತೆ. ಪೂರ್ತಿ ಮಾಹಿತಿ ಬೇಕು ಅಂದರೆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ. ಈ ಮ್ಯಾಟ್ರಿಸ್ ಎಲ್ಲ ಏನಂದರೆ ನೀವು ಚೆಕ್ ಮಾಡ್ಬೋದು, ಒಂದು ಗ್ಲಾಸಲ್ಲಿ ವಾಟರು ಬೆಡ್ ಮೇಲೆ ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ನೀವು ಕೂತ್ಕೊಂಡು ಎಷ್ಟೇ ಆ ಕಡೆ ಈ ಕಡೆ ಮೂವ್ ಆದರೂ ಕೂಡ ಗ್ಲಾಸ್ ಅಂತೂ ಕೆಳಗಡೆ ಬೀಳಲ್ಲ. ಇನ್ ದ ಸೆನ್ಸ್ ಕೆಲವೊಂದು ಸಾರಿ ಮಕ್ಕಳೆಲ್ಲ ಮಲಗಿರ್ತಾರೆ, ಸೊ ಅವರು ಆ ಕಡೆ ಈ ಕಡೆ ಒದ್ದಾಡಿದ್ರು ಕೂಡ ನಮಗೆ ಡಿಸ್ಟರ್ಬ್ ಆಗದಿರ ಇರುತ್ತೆ. ಮೆತ್ತಗಿರುವಂತಹ ಹಾಸಿಗೆ ಮೇಲೆ ಆದರೆ ಅವ್ರು ಆ ಕಡೆ ಈ ಕಡೆ ಒದ್ದಾಡ್ತಿದ್ರು ಕೂಡ ಬೆಡ್ಡೆಲ್ಲನೂ ಕೂಡ ಶೇಕ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು ಬಂದು ಇದು ಕೂಡ ಡ್ಯೂರೋಫ್ಲೆಕ್ಸ್ ಮ್ಯಾಟ್ರಿಸ್ ಅವ್ರದ್ದು. ಸೊ ಇದನ್ನು ನಾನು ತೊಗೊಂಡಿರೋದು ಕೂಡ ಆನ್ಲೈನಲ್ಲೇ. ಸೊ ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಬೆಡ್ಶೀಟ್ ಎಲ್ಲನೂ, ಇದರ ಲಿಂಕ್ಸ್ ಎಲ್ಲ ಕೂಡ ನಾನು ಆನ್ಲೈನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಫಸ್ಟಿಗೆ ನಾನು ಬೆಡ್ ಪ್ರೊಟೆಕ್ಟರ್ನ ಹಾಕಿರ್ತೀನಿ ಎಲ್ಲ ಬೆಡ್ಗೂ ಕೂಡ, ಅಂದರೆ ವಾಟರು ಮಾಯ್ಶ್ಚರ್ ಎಲ್ಲ ಒಳಗಡೆ ಹೋಗ್ದಿರ ಇರಲಿ, ಬೆಡ್ ತುಂಬ ದಿನ ಬಳಕೆ ಬರಲಿ ಅನ್ನೋದ್ರಿಂದ. ಈ ಒಂದು ಮ್ಯಾಟ್ರಿಸ್ ಬಂದು ಈ ರೀತಿಯಾಗಿದೆ. ಇದು ಸ್ವಲ್ಪ ಸಾಫ್ಟಾಗಿರುತ್ತೆ. ಲೇಯರ್ ಬೈ ಲೇಯರ್ ಏನೇನಿರುತ್ತೆ ಅನ್ನೋದು ಕೂಡ ಡೀಟೇಲಾಗಿ ನಿಮಗೆ ಕೊಟ್ಟಿರ್ತಾರೆ. ಇದು ಒಂದು ಮೆಮೊರಿ ಫೋಮ್ ಮ್ಯಾಟ್ರಿಸು. ಸಣ್ಣ ಮಕ್ಕಳಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಇದರ ಡೀಟೇಲ್ಸ್ ಬಂದು ಈ ರೀತಿಯಾಗಿದೆ. ನಾನು ಅಮೆಝಾನಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಲೇಯರ್ ಬೈ ಲೇಯರ್ ಇರುತ್ತೆ ಈ ಬೆಡ್ಡಲ್ಲಿ. ಒಂದೊಂದರಿಂದ ಏನೇನು ಪ್ರಯೋಜನ ಅನ್ನೋದು ಕೂಡ ಡೀಟೇಲಾಗಿ ಕೊಟ್ಟಿರ್ತಾರೆ. ಸೊ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋದ್ರಿಂದ ನಾನು ಆ ಡೀಟೇಲ್ಸ್ ಎಲ್ಲನೂ ಕೊಡ್ತಾ ಇಲ್ಲ. ಇದರ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಬೇಕು ಅಂದರೆ ಅದರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ತೋರಿಸಿರೋಂಥ ಮ್ಯಾಟ್ರಿಸ್ಗೆ 100 ಡೇಸ್ ಫ್ರೀ ಟ್ರಯಲ್ ಕೂಡ ಇರುತ್ತೆ. 100 ಡೇಸ್ ಆದಮೇಲೆ ನಿಮ್ಗೆ ಏನಾದರೂ ಆ ಮ್ಯಾಟ್ರಿಸ್ ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಕೂಡ ಕೊಡ್ಬೋದು. ಸೊ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು, ಅದರ್ವೈಸ್ ಅಮೌಂಟ್ ಕೂಡ ರಿಟರ್ನ್ ಮಾಡ್ತಾರೆ. ಇದರ ಬಗ್ಗೆ ನೋಡಿ, ಈ ರೀತಿ ಡಿಸ್ಕ್ರಿಪ್ಷನ್ ಹೋಗಿ ನೋಡಿದಾಗ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಅದು ಇರುತ್ತೆ. ಒಂದು ವೇಳೆ ನಿಮ್ಮ ಬಾಡಿಗೆ ಸಂಬಂಧಪಟ್ಟಿರೋಂತಹ ಏನಾದರೂ ಬೋನ್ ಪೇನ್ಸ್ ಎಲ್ಲ ಇದೆ, ಅದೇ ರೀತಿ ಮೆಮೊರಿ ಫೋಮ್ ಮ್ಯಾಟ್ರಿಸ್ ಎಲ್ಲ ಬೇಕು ಅಂದರೆ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಅದ್ರ ಪ್ರಕಾರ ನೀವು ತೊಗೊಳ್ಬೋದು, ಕಸ್ಟಮೈಸ್ ಕೂಡ ಮಾಡಿಸ್ಕೊಳ್ಬೋದು. ನಿಮ್ಮ ಒಂದು ಮಂಚ ಏನಿರುತ್ತೆ ಅದು ಯಾವ ಸೈಜ್ ಇದೆಯೋ ಅದ್ರ ಮೇರೆಗೆ ನೀವು ಬೆಡ್ನ ತೊಗೊಳ್ಬೇಕಾಗುತ್ತೆ. ಇಷ್ಟು ಟಿಪ್ಸ್ ಜೊತೆಗೆ ನಾನು ಇನ್ನೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋಂಥ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಏನಿರುತ್ತೆ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಂಥ ಪ್ರಾಡಕ್ಟ್ಸು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋ ಪ್ರಾಡಕ್ಟ್ಸು. ಸೊ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡಿ ಅದ್ರ ಮೇಲೆ ಟ್ರಸ್ಟ್ ಇದೆ, ಅದಕ್ಕೋಸ್ಕರ ನಾನು ಕೆಲವೊಂದು ವಸ್ತುಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈಗ ದಸರಾ ಆಫರ್ಸ್ ಎಲ್ಲ ಇರುತ್ತೆ ಅಲ್ವಾ, ತುಂಬ ಜನ ಕೆಲವೊಂದು ವಸ್ತುಗಳನ್ನ ಬೈ ಮಾಡಬೇಕು ಅಂತ ಪ್ಲಾನಲ್ಲಿ ಇರ್ತೀರ. ಅಂಥವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅನ್ನೋದ್ರಿಂದ ಕೆಲವೊಂದು ನಾನು ಈ ವಿಡಿಯೋದಲ್ಲಿ ತೋರಿಸೋವಂಥ ಪ್ರಾಡಕ್ಟ್ಸ್ ಎಲ್ಲ ಲಿಂಕ್ಸು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನನಗೆ ಇಷ್ಟ ಆಗಿರುವಂಥ ಪ್ರಾಡಕ್ಟ್ಸು, ನನ್ನ ಓನ್ ಮನಿಯಿಂದ ತೊಗೊಂಡಿರುವಂಥ ಪ್ರಾಡಕ್ಟ್ಸ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಒಂದು ಗುಡ್ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ಬೇಕು, ಈ ನಾನು ತೋರಿಸಿರುವಂಥ ವಿಡಿಯೋದಲ್ಲಿರುವಂಥದ್ದು ಅನ್ನೋದಾದರೆ ನೀವು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.
ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದೀರಾ. ಯಾವುದಾದ್ರೂ ಒಂದು ತುಂಬ ಹೆವಿಯಾಗಿರೋವಂಥದ್ದು ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ಟ್ರೈಪಾಡ್ ಬೇಕು ಅನ್ನೋದಾದರೆ ಇದೆ. ಸೊ ಎಷ್ಟೇ ದೂರದಿಂದ ನಿಂತ್ಕೊಂಡು ಕೂಡ ನಾವು ಇದರಿಂದ ಬ್ಲೂಟೂತ್ನ ನಾವು ನಮ್ಮ ಫೋನ್ಗೆ ಅಥವಾ ಕ್ಯಾಮ್ರಾಗೆ ಅಡ್ಜಸ್ಟ್ ಮಾಡಿಕೊಂಡು ಫೋಟೋ ಅನ್ನೋದು ಕ್ಲಿಕ್ ಮಾಡ್ಕೊಳ್ಬೋದು, ವಿಡಿಯೋ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಈ ಒಂದು ವಾಲೆಟು, ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ನಾನು ಕೊಟ್ಟಿರೋಂಥ ಲಿಂಕ್ ಮೇಲೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನನಗೆ ಇಷ್ಟ ಆಗಿರೋಂಥ ಪ್ರಾಡಕ್ಟ್ಸ್ನ ಮಾತ್ರನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ನೀವು ಚೆಕ್ ಮಾಡ್ಬೋದು, ಅದರ್ವೈಸ್ ಸ್ಕಿಪ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದರಲ್ಲೆಲ್ಲ ಕೂಡ ನನಗೆ GST ಹೋಗಿ ಅಮೌಂಟ್ ತೋರಿಸುತ್ತೆ. ಸೊ ಸ್ವಲ್ಪ ನಿಮಗೆ ಅಮೌಂಟ್ ಅನ್ನೋದು ಡಿಫ್ರೆನ್ಸ್ ಇರ್ಬೋದು. GST ನಾನು ನನ್ನ ನಂಬರ್ಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಈ ಒಂದು ಗ್ಲಾಸ್ ಜಾರ್ಸು, ಇದನ್ನು ಆಲ್ಮೋಸ್ಟ್ 6 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ಮೈಕ್ರೋವೇವಲ್ಲಿ ಕೂಡ ಇಟ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಒಂದು ಫೋನಿಂದ ಇನ್ನೊಂದು ಫೋನ್ನ ನಾನು ವಿಡಿಯೋ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಕ್ವಾಲಿಟಿ ಡಿಫ್ರೆನ್ಸ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಒಂದು ಕ್ಯಾಸ್ಟ್ ಐರನ್ ಕಡಾಯಿ, ಇದನ್ನು ನಾನು ಮೆಹಂದಿ ಮಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿದೆ. ಈಗ ತುಂಬ ಜನ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಲ್ವ, ಅಂಥವ್ರಿಗೆ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಆಲ್ಮೋಸ್ಟ್ ನಾನು 7 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಜೆಂಟ್ಸ್ಗೆ ಯಾರಾದರೂ ಚಪ್ಪಲ್ಸ್ ಎಲ್ಲ ಗಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಚಪ್ಪಲ್ಸು ತುಂಬ ಕಂಫರ್ಟಾಗೂ ಕೂಡ ಇದೆ. ಇದು ಬ್ರ್ಯಾಂಡೆಡ್ ಚಪ್ಪಲ್ ಆಗಿರೋದ್ರಿಂದ ನೀವು ಒಂದ್ಸರಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಬೋದು. ಇದು ಬಂದು ವುಡನ್ ಟ್ರೇ. ಆಲ್ಮೋಸ್ಟ್ 6 ಇಯರ್ಸಿಂದ ನಾನು ಈ ವುಡನ್ ಟ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಚಾಪಿಂಗ್ ಬೋರ್ಡು. ಈ ಚಾಪಿಂಗ್ ಬೋರ್ಡು ಆಲ್ಮೋಸ್ಟ್ 7 to 8 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೇ ನಾವು ಬಿಸಿಯಾಗಿರುವಂತಹ ಮುದ್ದೆ ಎಲ್ಲ ಮಾಡೋದ್ರಿಂದ ಸೈಡ್ಸಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಕನ್ವರ್ಟ್ ಆಗಿದೆ. ಅದರ್ವೈಸ್ ಇದರ ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿದೆ. ಇದನ್ನ ನಾವು ವಾಶ್ ಮಾಡಿ ಕೂಡಲೇ ಇಮ್ಮಿಡಿಯೇಟಾಗಿ ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ವೆಟ್ ಇರೋವಂಥ ಸರ್ಫೇಸ್ ಮೇಲೆ ಅದೇ ರೀತಿಯೇ ಬಿಟ್ಬಿಟ್ರೆ, ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ ಈ ರೀತಿ ಬ್ಲ್ಯಾಕಿಶ್ ಆಗಿ ಆಗಿಬಿಡುತ್ತೆ. ಇದು ಬಂದು ಗ್ಲಾಸ್ ಆಯಿಲ್ ಬಾಟಲು. ಸಾಮಾನ್ಯವಾಗಿ ನೀವು 1/2 ಲೀಟರ್ ಗ್ಲಾಸ್ ಡಿಸ್ಪೆನ್ಸರ್ ನೋಡಿರ್ತೀರ, ಬಟ್ ಇದು 1 ಲೀಟರ್ ಆಯಿಲ್ ಡಿಸ್ಪೆನ್ಸರು. ಇದು ಬಂದು ಡಸ್ಟ್ಬಿನ್ನು, ಕ್ಲೋಸ್ಡ್ ಕ್ಯಾಪ್ ಇರುವಂಥ ಡಸ್ಟ್ಬಿನ್ನು. ನೆಕ್ಸ್ಟು ಬೆಡ್ ಮೇಲೆ ಹಾಕುವಂತಹ ಬೆಡ್ಶೀಟು. ನಾನು ಪ್ರಾಡಕ್ಟ್ನ ಏನು ಬೈ ಮಾಡಿದ್ದೀನಿ ಅದನ್ನೇ ಈಗ ಕೂಡ ಇರೋದು ಯಾವ ಕಂಡೀಷನಲ್ಲಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ. ಇದು ಬಂದು ಡಸ್ಟ್ಬಿನ್ ಹೋಲ್ಡರು. ಕಬೋರ್ಡ್ಗೆ ನಾವು ಇದನ್ನು ಫಿಕ್ಸ್ ಮಾಡಿಕೊಂಡು ಇದರಲ್ಲಿ ಡಸ್ಟ್ಬಿನ್ನ ಈ ರೀತಿಯಾಗಿ ಇಟ್ಕೊಳ್ಬೋದು. ಇದು ಕೂಡ ಐರನ್ ತವ. ಚಪಾತಿ ಎಲ್ಲ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಎರಡು ಕಡೆ ಕೂಡ ಫ್ರೈ ಆಗುತ್ತೆ. ಬಾಟಲ್ಸ್ನ ಕ್ಲೀನ್ ಮಾಡಬೇಕು ಅಂದರೆ ಈ ರೀತಿ ಬಾಟಲ್ ಕ್ಲೀನರ್ ಇರಲೇಬೇಕು. ಎಸ್ಪೆಷಲಿ ಈ ರೀತಿ ಸ್ಟ್ರಾಸ್ನ ಕ್ಲೀನ್ ಮಾಡೋಕ್ಕೆ ಬೇಕೇ ಬೇಕಾಗುತ್ತೆ. ಸ್ಟ್ರಾ ವಿತ್ ಕ್ಲೀನರ್ ಕೂಡ ಬರುತ್ತೆ. ಇದರಲ್ಲಿ ಸೊಳ್ಳೆ ಜಾಸ್ತಿ ಇದೆ ಅನ್ನೋದಾದರೆ ಈ ರೀತಿ ಮೆಶ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದು ಕೂಡ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದನ್ನು ರೋಲ್ ಮಾಡಿಬಿಟ್ಟು ನಾವು ಬೇಡ ಅಂದಾಗ ಎತ್ತಿಟ್ಕೊಳ್ಬೋದು. ಇದು ಬಂದು ಕಾಫಿ ಫಿಲ್ಟರು. ಫಿಲ್ಟರ್ ಕಾಫಿ ಇಷ್ಟಪಡುವಂಥವ್ರಿಗೆ ಈ ರೀತಿದು ಇದ್ದರೆ ನಾವು ಈಸಿಯಾಗಿ ಫಿಲ್ಟರ್ ಕಾಫಿನ ಮಾಡ್ಕೊಳ್ಬೋದು. ಇದು ಹ್ಯಾಂಗರು, ಡೋರ್ಗಿರ್ಬೋದು ಅಥವಾ ನಾವು ಬಾಗಿಲಿಗಿರ್ಬೋದು, ಕಬೋರ್ಡ್ಸಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಇದನ್ನು ಈಸಿಯಾಗಿ ನೇತಾಕ್ಬೋದು. ಮೊಳೆ ಹೊಡೆಯೋ ಅವಶ್ಯಕತೆನೇ ಇರಲ್ಲ. ಇದು ಕಡಾಯಿ. ಇದು ಟ್ರಿಪ್ಲೆ ಕಡಾಯಿ ಆಗಿರೋದ್ರಿಂದ ಇದರಲ್ಲಿ ಫುಡ್ ಅನ್ನೋದು ಸೀದೋಗ್ದಿರ ನಮಗೆ ಎಲ್ಲ ನಾವು ಹಾಕಿರುವಂತಹ ಎಲ್ಲ ಫುಡ್ ನ್ಯೂಟ್ರಿಷನ್ ಕೂಡ ಕರೆಕ್ಟಾಗಿ ಇರುತ್ತೆ. ಇದು ಸ್ಟೀಲ್ ಆಯಿಲ್ ಡಿಸ್ಪೆನ್ಸರು. ವಾಶ್ ಮಾಡೋಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಕೈ ಒಳಗಡೆ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇದು ಪೀಲರು. ಏನಾದರೂ ನಾವು ಸೌತೆಕಾಯಿ ಇರ್ಬೋದು ಅಥವಾ ಕ್ಯಾರೆಟ್ನೆಲ್ಲ ಪೀಲ್ ಮಾಡಬೇಕಾದ್ರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಗ್ಲಾಸ್ ಜಾರ್ಸು. 5 kg ಇರ್ಬೋದು ಅಥವಾ 3.5 ml ಇರ್ಬೋದು. 2 ಗ್ಲಾಸ್ ಜಾರ್ನ ನಾನು ತೊಗೊಂಡಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಗ್ಲಾಸ್ ಜಾರ್ಸ್ ಇಷ್ಟಪಡೋರಿಗೆ ಈ ಒಂದು ಪ್ರಾಡಕ್ಟ್ಸು ಇಷ್ಟ ಆಗೇ ಆಗುತ್ತೆ. ಆಗಲೇ ತೋರಿಸ್ದೆ ಅಲ್ಲ ಪೀಲರು. ಈ ಒಂದು ವಿಡಿಯೋ ಆಲ್ಮೋಸ್ಟ್ 2 hours ಇತ್ತು. 2 hours ವಿಡಿಯೋನ 60 minutesಲ್ಲಿ ಶೇರ್ ಮಾಡಬೇಕು ಅಂದರೆ ಅಷ್ಟೊಂದು ಈಸಿ ಅಲ್ಲ, ತುಂಬ ಆಚೆ ಈಚೆ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಇದು ಟಾಯ್ಲೆಟರಿ ಬ್ಯಾಗ್ಸು. ಇಲ್ಲಿ ನೋಡ್ತಾ ಇರೋಂಥದ್ದು ಪ್ರೊಟೆಕ್ಟರ್ಸು. ಇದನ್ನು ಹಾಕೋದ್ರಿಂದ ಬೆಡ್ಡು ಬೇಗನೆ ಹಾಳಾಗ್ದಿರ ಇರುತ್ತೆ. ಮಕ್ಕಳಿರೋಂಥ ಮನೆಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡಿ ಬೆಡ್ಸ್ ಎಲ್ಲ ಬ್ಯಾಡ್ ಸ್ಮೆಲ್ ಬರೋದೆಲ್ಲ ಅವಾಯ್ಡ್ ಆಗುತ್ತೆ. ಇದು ಬಂದು ಮೈಕ್ರೋವೇವ್ ಸ್ಟ್ಯಾಂಡು.
ತುಂಬ ಜನ ಆಗಾಗ ಕೇಳ್ತಾನೆ ಇರ್ತೀರಾ ಈ ಒಂದು ಸ್ಟ್ಯಾಂಡ್ನ ಎಲ್ಲಿ ತೊಗೊಂಡ್ರಿ ಅಂತ. ಸೊ ನಾನು ಇದನ್ನು ಅಮೆಝಾನಲ್ಲಿ ಬೈ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಲಿಂಕ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಪ್ರಾಡಕ್ಟ್ ಅವೈಲಬಲ್ ಇಲ್ಲ ಅದನ್ನು ನಾನು ಶೇರ್ ಮಾಡೋಕ್ಕೆ ಆಗಲ್ಲ, ಯಾವ್ಯಾವ್ದು ಅವೈಲಬಲ್ ಇದೆ ಅದನ್ನು ಶೇರ್ ಮಾಡ್ತೀನಿ. ಇದನ್ನ ನೋಡಿ ಶರ್ಟ್ಸ್ ಇರ್ಬೋದು, ಡ್ರೆಸ್ಸು, ಇದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕಾಗುತ್ತೆ. ಇದು ಸ್ಲಿಂಗ್ ಬ್ಯಾಗು, ಶಾಪಿಂಗೆಲ್ಲ ಹೋಗ್ಬೇಕಾದ್ರೆ ಸ್ಲಿಂಗ್ ಬ್ಯಾಗ್ನ ಯೂಸ್ ಮಾಡ್ತೀವಲ್ಲ, ಸೊ ಅದು. ಮಿಲಿಟನ್ ಬಾಟಲು, ಪಿಂಕ್ ಕಲರು, ಮಕ್ಕಳಿಗೆ ಎಸ್ಪೆಷಲಿ ಗರ್ಲ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಐರನ್ ಬಾಕ್ಸು, ಮನೆಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಒಂದು ಐರನ್ ಬಾಕ್ಸ್ ಇರಲೇಬೇಕು, ಎಮರ್ಜೆನ್ಸಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಬಂದು ಟಪ್ಪರ್ ವೇರ್ ಬಾಕ್ಸು, 5 kg ಕೆಪಾಸಿಟಿ ಇರೋವಂಥದ್ದು. ಟಪ್ಪರ್ ವೇರ್ ಕೂಡ ತುಂಬ ಜನ ಇಷ್ಟಪಡ್ತಾ ಇರ್ತೀರ. ಇದು ಪಿಲ್ಲೋ, ನೆಕ್ ಪೇನ್ ಎಲ್ಲ ಯಾರಿಗಿರುತ್ತೆ ಅವ್ರಿಗೆ ಈ ಒಂದು ಪಿಲ್ಲೋ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಶೇಪ್ ಕೂಡ ಸ್ವಲ್ಪ ಸ್ಲೈಡ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಎಫೆಕ್ಟ್ ಆಗದಿರ ನೆಕ್ಕು ತುಂಬ ಕಂಫರ್ಟಾಗಿ ಮಲ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ವಾಷಿಂಗ್ ಮಿಷಿನ್ ತುಂಬ ಅಲಗಾಡ್ತಿದೆ ಅನ್ನೋದಾದರೆ ಈ ರೀತಿ ಕೆಳಗಡೆ ಯೂಸ್ ಮಾಡಿರ್ತೀವಿ. ಇದನ್ನ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದು 5 ಸ್ಟೆಪ್ಸ್ ಇರುವಂತಹ ಲ್ಯಾಡರು, ಇದು ಐರನ್ ಲ್ಯಾಡರು, ತುಂಬ ತೂಕ ಅನ್ನೋದೇನಿಲ್ಲ. ನೆಕ್ಸ್ಟು ಸ್ಲಿಪ್ಪರ್ಸು, ಮನೆ ಒಳಗಡೆ ಹಾಕ್ಕೊಳಕ್ಕಿರ್ಬೋದು ಅಥವಾ ಹೊರಗಡೆ ಹಾಕ್ಕೊಳಕ್ಕಿರ್ಬೋದು. ಇದು ಬಂದು ತುಂಬ ಕಡಿಮೆ ಬೆಲೆಗೆ ಸಿಕ್ಕಿರುವಂತಹ ಒಂದು ತುಂಬ ಕ್ವಾಲಿಟಿ ವೈಸ್ ಚೆನ್ನಾಗಿರುವಂತಹ ಕಡಾಯಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.